ಅಂದ್ರೆ ತಾಯಿನ ಹೆಂಗೆ ನೀವು ಅಲಂಕಾರ ಮಾಡ್ತಿರೋ ದಯವಿಟ್ಟು ನೀವು ಕೂಡ ಅದೇ ರೀತಿ ಅಲಂಕಾರವಾಗಿ ರೆಡಿ ಆಗ್ಬೇಕು. ಯಾಕೆ ಅಂತಂದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ಯಾವ ತರ ಅಲಂಕಾರವಾಗಿ ಯಾವ ತರ ಇರ್ತೀವೋ ಆ ತಾಯಿ ಆ ಟೈಮಲ್ಲಿ ಅಷ್ಟು ಅಂತಾಳಂತೆ. ಸೊ ನಾವ್ ಹೆಂಗೆ ಇವಾಗ ಅಯ್ಯೋ ಬಿಡು ಏನೋ ಒಂದ್ ಸೀರೆ ಹಾಕೊಂಡ್ಬಿಡೋದು, ತಲೆ ಬಾಚಿರಲ್ಲ, ಏನೋ ರೆಡಿ ಆಗಿರಲ್ಲ, ಹಂಗಿದ್ರೆ ನೀನ್ ಹಂಗೆ ಇರಮ್ಮ ಅಂತಾಳೆ. ಅದಕ್ಕೋಸ್ಕರ ತಾಯಿನ ನಾವ್ ಹೆಂಗೆ ಅಲಂಕಾರ ಮಾಡ್ತೀವೋ ನಾವುಗಳು ಕೂಡ ಅಲಂಕಾರವಾಗಿ ರೆಡಿ ಆಗ್ಬೇಕು. ಯಾಕೆಂದ್ರೆ ಮನೆ ಮಹಾಲಕ್ಷ್ಮಿ ಅದು ನಾವಲ್ವಾ. ಸೊ ಹಾಗಾಗಿ ನಾವು ಕೂಡ ಇದೇ ತರ ತಾಯಿನ ಹೆಂಗ್ ರೆಡಿ ಮಾಡ್ತೀವೋ ಅದೇ ತರ ನಾವು ಕೂಡ ರೆಡಿ ಆಗ್ಬೇಕು. ರೆಡಿ ಎಲ್ಲ ಆಗಿದಾದ್ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡೋಣ. ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮನೆ ಅಂತ ಹೇಳ್ದೆ ಅಲ್ವಾ, ಪೂಜೆ ಮನೆ ಮೇಲೆ ರಂಗೋಲಿನ ಬಿಟ್ಕೋಬೇಕು. ರಂಗೋಲಿನ ಬಿಟ್ಕೊಂಡಿದ್ದಾದ್ಮೇಲೆ ಮಣ್ ಬಾಳೆದೆಲೆ ಅಂತ ಸಿಗುತ್ತೆ ನಿಮ್ಗೆ, ಅಂಗಡಿಲಿ ಹೋದ್ರೆ ಸಿಗುತ್ತೆ, ಅಥವಾ ನಿಮ್ ಮನೆ ಅಕ್ಕಪಕ್ಕನೆ ಬಾಳೆ ಮರ ಏನಾದ್ರೂ ಇದ್ರೆ ನಿಮಗೆ ಸಿಗುತ್ತೆ. ಅದರಲ್ಲಿ ಮಂದ್ ಬಾಳೆದೆಲೆನ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅದನ್ನ ಹಾಸ್ಬೇಕು. ಅದ್ರದ್ದು ತುದಿ ಲಕ್ಷ್ಮಿ ಬಲಗಡೆಗೆ ಬರ್ಬೇಕು. ಮಂದ್ ಬಾಳೆದೆಲೆದು ತುದಿ ಮಾಮೂಲಿ ನಾವು ಊಟ ಕುತ್ಕೊಂತೀವಲ್ಲ ಅದೇ ತರ ಮಹಾಲಕ್ಷ್ಮಿ ಬಲಭಾಗಕ್ಕೆ ಅದಿರ್ಬೇಕು. ಅದಿಟ್ಟಿದಾದ್ಮೇಲೆ ನಾನು ಯೂಶಲಿ ಸ್ವಲ್ಪ ಜನ ಇರೋದಿಲ್ಲ, ಸ್ವಲ್ಪ ಜನ ಇರ್ತಾರೆ. ನಾನಂತೂ ಸ್ವಲ್ಪ ಅಕ್ಕಿನ ಹಾಕ್ತೀನಿ. ಅಕ್ಕಿ ಹಾಕಾದಾದ್ಮೇಲೆ ಓಂ ಶ್ರೀ ಅಂತ ಅದ್ರ ಮೇಲೆ ಬರೆದು ಬಿಟ್ಟು ನಾನು ತಟ್ಟೆನ ಇಡ್ತೀನಿ, ಬೆಳ್ಳಿ ತಟ್ಟೆನ ಇಡ್ತೀನಿ. ಬೆಳ್ಳಿ ತಟ್ಟೆ ಮೇಲೂ ಕೂಡ ನಾನು ಅಕ್ಕಿನ ಇಡ್ತೀನಿ. ಅಕ್ಕಿ ಇಟ್ಟಾದ್ಮೇಲೆ ಅಲ್ಲಿ ಸ್ವಸ್ತಿಕ್ ಬರ್ದ್ಬಿಟ್ಟು ಓಂ ಶ್ರೀ ಅಂತ ಬರೀತೀನಿ. ಬರ್ದಿದ್ದಾದ್ಮೇಲೆ ನಾನು ಆಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಸೀರೆ ಉಡ್ಸ್ಕೊಂಡ್ಬಿಟ್ಟಿರ್ತೀವಲ್ವಾ, ಸೀರೆ ಉಡ್ಸ್ಕೊಂಡ್ಬಿಟ್ಟಿರ್ತೀವಿ. ನೀರ್ನ ಎಲ್ಲರೂ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸಿಂಕ್ ಇಂದನೋ ಅಥವಾ ಟ್ಯಾಪ್ ಇಂದನೋ ನೀರ್ ತಗೊಬಂದ್ ಹಂಗೆ ಇಟ್ಬಿಡ್ತಾರೆ, ಅಥವಾ ಬಿಂದಿಯಿಂದ ಬಗ್ಸ್ ಹಂಗೆ ಇಟ್ಬಿಡ್ತಾರೆ. ದಯವಿಟ್ಟು ಹಂಗ್ ಮಾಡ್ಬೇಡಿ. ಯಾಕಂದ್ರೆ ನಾವು ಲಕ್ಷ್ಮಿನ ಕೂರ್ಸಕ್ಕಿಂತ ಮುಂಚೆ ಗಂಗೆ ಪೂಜೆನ ಮಾಡ್ಬೇಕು. ಗಂಗೆ ಪೂಜೆ ಮಾಡಿ ಗಂಗೆನ ತಗೊಬಂದು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಬೇಕು. ಹಾಗಾಗಿ ಎಲ್ಲಾ ಮನೇಲೂ ನಲ್ಲಿ ಇದ್ದೇ ಇರುತ್ತಲ್ವಾ, ಪರವಾಗಿಲ್ಲ, ಬೋರ್ವೆಲ್ ಇಲ್ಲ ಅನ್ನೋ ಪರವಾಗಿಲ್ಲ, ನಲ್ಲಿ ಇರುತ್ತೆ. ನಲ್ಲಿಗೆನೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶಿನ ದಾರ, ಜೊತೆ ಅರ್ಶಿನ ದಾರ ಕಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಅಲ್ಲಿ ನೀರ್ನ ಗಂಗೆಗೆ ತುಂಬಿಕೊಂಡು ತಗೊಬಂದು ಕಳಶನ ಪ್ರತಿಷ್ಠಾಪನೆ ಮಾಡ್ಬೇಕು. ಡೌಟ್ ಬರ್ತಿದೆ ಅಲ್ವಾ, ಸೀರೆ ಉಡ್ಸ್ಬಿಟ್ಟಿರ್ತೀವಿ ಹೆಂಗ್ ಮಾಡೋದು? ಹೌದು, ಸೀರೆ ಉಡ್ಸ್ಬಿಟ್ಟಿರ್ತೀವಿ, ಯಾಕಂದ್ರೆ ಟೈಮ್ ಇರಲ್ವಲ್ಲ ನಮಗೆ, ಆಗ ಏನು ಮಾಡಕ್ಕಾಗಲ್ಲ. ಸೀರೆ ಉಡ್ಸ್ಬಿಟ್ಟಿರ್ತೀವಿ, ಸೀರೆನ ಸ್ವಲ್ಪ ಹುಷಾರ್ ಮಾಡ್ಕೊಂಡು ಸ್ವಲ್ಪ ಸೀರೆ ಮೇಲೆ ನೀರ್ ಚೆಲ್ದಿರ ಹುಷಾರಾಗಿ ನೀರ್ನ ಗಂಗೆನ ತಗೊಂಡ್ ಬಂದು ನಾವು ಕಳಶನ ಪ್ರತಿಷ್ಠಾಪನೆ ಮಾಡ್ಬೇಕು. ಕಳಶ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಆದಷ್ಟು ನೀವು ಬೆಳಗ್ಗೆನೆ ಬೇಗನೆ ಎದ್ದಿರ್ತೀರಾ ಅನ್ಕೊಂಡಿರ್ತೀನಿ. ಯಾಕಂದ್ರೆ ಲಕ್ಷ್ಮೀ ಪೂಜೆ ಬೇಗ ಆಗ್ಬೇಕಂದ್ರೆ ಯೂಶಲಿ ನಾವು ಎದ್ದಿರ್ಲೇಬೇಕು. ಆದಷ್ಟು 5 ಗಂಟೆ ಒಳಗಡೆ ಕಳಶನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ್ದೇ ತರ ಅಂದ್ರೆ ಏನೋ ಟೆನ್ಷನ್ ಆಗಿಲ್ಲ, ಅದೆಲ್ಲ ಏನೂ ಇರೋದಿಲ್ಲ. ಯಾಕಂತಂದ್ರೆ ಮುಂಜಾನೆ ತುಂಬಾ ಒಳ್ಳೆ ಜಾವ ಆಗಿರುತ್ತೆ, ನಾವ್ ಏನೇ ಪೂಜೆ ಮಾಡೋದಕ್ಕೂ ನಮಗೂ ಒಳ್ಳೇದಾಗಿರುತ್ತೆ. ಹಾಗಾಗಿ ನಾವ್ ಅಲ್ಲಿ ಟೈಮ್ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ನಾವ್ ಏನ್ ಮಾಡ್ಕೋತೀವಿ ಅಂತಂದ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಕಳಶ ಟೈಮ್ ನೋಡಂಗಿಲ್ಲ, ಆರಾಮಾಗಿ ಕಳಶನ ಪ್ರತಿಷ್ಠಾಪನೆ ಮಾಡ್ಬೋದು. ಮತ್ತೆ ಕಳಶಕ್ಕೆ ಏನೇನ್ ಹಾಕ್ಬೇಕು ತುಂಬಾ ಜನ ಡೌಟ್ ಇರುತ್ತೆ. ನಾವು ಕಳಶದೊಳಗಡೆ ಯಾವ್ಯಾವ ವಸ್ತುಗಳನ್ನ ಹಾಕಬೇಕು ಅಂತಂದ್ರೆ, ಮೊದಲನೇದಾಗಿ ಲಾವಂಚದ ಬೇರು, ಆಮೇಲೆ 6 ಗೋಡಂಬಿ, 6 ಏಲಕ್ಕಿ, 6 ಬಾದಾಮಿ, 6 ಲವಂಗ, ಮತ್ತೆ 1 ಒಣ ಖರ್ಜೂರ, ಅದ್ರ ಜೊತೆಗೆ 1 ಕಲ್ಸಕ್ಕರೆ, 1 ಅಡಿಕೆ, 1 ಬಟ್ಟಲಿರುವಂತಹ ಅಡಿಕೆ, ಬೆಳ್ಳಿ ನಾಣ್ಯ, 6 ಲಕ್ಷ್ಮಿ ಕವಡೆ, 6 ಕಮಲದ ಬೀಜ, 1 ಅರಿಶಿನದ ಕೊಂಬು, ಮತ್ತೆ 1 ಜಾವ ಪೌಡರ್ ಅಂತ ಸಿಗುತ್ತೆ ನಿಮಗೆ. ಅದು ಲಕ್ಷ್ಮಿನ ಆವಾಹನ ಮಾಡ್ಕೊಳ್ಳೋಕೆ ನಾವು ಅದನ್ನ ಉಪಯೋಗಿಸ್ತೀವಿ. ಸೊ ಈ ತರ ಇಷ್ಟು ವಸ್ತುಗಳನ್ನ ನಾವು ಲಕ್ಷ್ಮಿ ಕಳಶನ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ನಾವು ಹಾಕಬೇಕು. ಅದ್ರ ಜೊತೆಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತೆ ಕೆಂಪು ಕಲರ್ ಹೂವು. ಇದು ನಾರ್ಮಲ್ ಆಗಿ ನಾವು ಯೂಶುವಲಿ ಇಡ್ಬೇಕಾದ್ರೆ, ನಾವು ಕಳಶ ಇಡ್ಬೇಕಾದ್ರೆ ಪ್ರತಿ ವಾರ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನ ಹಾಕಿ ಅದ್ರ ಜೊತೆಗೆ ನಾನು ಏನು ಎಷ್ಟು ಹೇಳಿದೆ ಡ್ರೈ ಫ್ರೂಟ್ಸು, ಅದ್ರ ಜೊತೆಗೆ ಲಾವಂಚದ ಬೇರು, ಅದನ್ನೆಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಹಾಕೋದ್ರಿಂದ ತುಂಬಾ ಶಕ್ತಿಯುತವಾಗಿ ನಾವು ಕಳಶನ ಪ್ರತಿಷ್ಠಾಪನೆ ಮಾಡ್ತಿರೋದ್ರಿಂದ ಹಬ್ಬದ ವಿಶೇಷವಾಗಿ ಇದನ್ನೆಲ್ಲ ನಾವು ಉಪಯೋಗಿಸಿದ್ರೆ ಲಕ್ಷ್ಮಿ ಸಿರಿ ಸಂಪತ್ತು ಐಶ್ವರ್ಯನ ಕೊಡ್ತಾಳೆ ಅನ್ನೋದು ನಂಬಿಕೆ. ಸೊ ಈ ಎಲ್ಲ ವಸ್ತುಗಳನ್ನ ನೀವು ಯೂಸ್ ಮಾಡಿ.
ಇದು ಕಲಶ ಪ್ರತಿಷ್ಠಾಪನೆ ಆಯ್ತು. ಸೊ ಕಲಶ ಪ್ರತಿಷ್ಠಾಪನೆ ಆದಾದ್ಮೇಲೆ ಈ ಮಾವಿನ ವಿಳ್ಯದೆಲೆ ಮತ್ತೆ ಕಾಯಿ ಇದಕ್ಕಿಂತ ಮುಂಚೆ ನೀವು ದೇವರಿಗೆ ಹಾಕುವಂತ ಜ್ಯುವೆಲರ್ಸ್ನೆಲ್ಲ ಹಾಕ್ಬಿಡಿ. ಅಂದ್ರೆ ಏನೇನ್ ಸರ, ಡಾಬು ಅಥವಾ ಅದೆಲ್ಲ ಏನೇನ್ ಹಾಕ್ಬೇಕೋ ಅದನ್ನೆಲ್ಲ ಹಾಕ್ಬಿಡಿ. ಹಾಕಾದ್ಮೇಲೆ ದೇವ್ರದು ಕಾಯಿನ ಇಟ್ಟಿ ದೇವ್ರದು ಮುಖವಾಡ ಏನ್ ಬರುತ್ತೆ ಅದನ್ನ ಇಟ್ಬಿಟ್ಟು ನೆಕ್ಸ್ಟ್ ನೀವು ಹೂವಿಂದ ದೇವ್ರನ್ನ ಡೆಕೋರೇಟ್ ಮಾಡ್ಬೋದು. ಹೂವಿಂದ ಫುಲ್ ಅಲಂಕಾರನ ಮಾಡ್ಬೋದು. ಸೊ ಇದೆಲ್ಲ ಆಯ್ತು, ಹೂವಿನ ಅಲಂಕಾರನೂ ಆಯ್ತು, ದೇವ್ರದ್ದು ಪ್ರತಿಷ್ಠಾಪನೆನೂ ಆಯ್ತು, ಕಲಶ ಪ್ರತಿಷ್ಠಾಪನೆ ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ದೀಪನ ಎಷ್ಟು ದೀಪ ಇಡ್ಬೇಕು? ನಾನ್ ಇಡೋದು 2 ಕಂಬ ಇಡ್ತೀನಿ, ದೀಪಾವಳಿ ಕಂಬ 2 ಇಡ್ತೀನಿ. ಅದಾದ್ಮೇಲೆ ಇನ್ನೊಂದ್ ಸ್ಟೆಪ್ಗೆ ಇನ್ 2 ದೀಪ ಇಡ್ತೀನಿ, 4. ಮತ್ತೆ ಮಧ್ಯದಲ್ಲಿ ಲಕ್ಷ್ಮಿದ್ ಒಂದು ದೀಪ ಇಡ್ತೀನಿ. ಅಷ್ಟಲಕ್ಷ್ಮಿದ್ ಒಂದು ದೀಪ ಬರುತ್ತಲ್ವಾ, ಸೊ ನಂದಾ ದೀಪ ಅಂತ ಇರ್ತದೆ, ಅದೊಂದು ದೀಪ ಇಡ್ತೀನಿ. ಸೊ ಒಟ್ಟು ಟೋಟಲ್ 5 ದೀಪ ಇಡ್ತೀನಿ. ಸೊ 5 ದೀಪ ಇಲ್ಲ 2 ದೀಪ, ಮತ್ತೆ ಅದಾದ್ಮೇಲೆ ಮತ್ತೆ ನಾವು ತುಪ್ಪದ ದೀಪ ಹಚ್ತೀವಲ್ಲ ಅದಕ್ಕೆ 2 ಇಡ್ತೀವಿ. ಸೊ ಟೋಟಲ್ ನಾನು ನಾರ್ಮಲ್ ಆಗಿ 5 ದೀಪನ ನಾನು ಇಡ್ತೀನಿ. ಸೊ ದೀಪ ಎಲ್ಲ ದೀಪಕ್ಕೂ ಅಷ್ಟೇನೆ ಪೂಜೆ ಮಾಡ್ಬಿಟ್ಟು ನಾವು ದೀಪ ಹಚ್ಬೇಕು, ಹಂಗೇನೆ ದೀಪ ಹಚ್ಬಾರ್ದು. ಫಸ್ಟ್ ದೀಪ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಹೂವು, ಗಂಧ, ಅಕ್ಷತೆ ಎಲ್ಲ ಹಾಕಿ ಸ್ವಲ್ಪ ಅದಕ್ಕೂ ಹೂವು ಹಾಕಿ ಗಂಧದ ಕಡ್ಡಿಗಳಿಗೆ ನಾವು ದೀಪನ ಪೂಜೆ ಮಾಡ್ಬೇಕು. ದೀಪ ಪೂಜೆ ಮಾಡಿದಾದ್ಮೇಲೆ ನಾವು ಲಕ್ಷ್ಮಿನ ಪೂಜೆ ಮಾಡ್ಬೇಕು. ಸೊ ಇದೆಲ್ಲ ಆಯ್ತು, ದೀಪದ ಆಯ್ತು, ಲಕ್ಷ್ಮಿ ಪ್ರತಿಷ್ಠಾಪನೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೈವೇದ್ಯ ರೆಡಿ ಮಾಡ್ಕೋಬೇಕು. ನೈವೇದ್ಯ ಏನ್ ರೆಡಿ ಮಾಡ್ಕೋಬೇಕು? ದೇವರು ಇದೇ ಕೊಡಿ ನಂಗೆ, ಅದೇ ಕೊಡಿ ಅಂತ ಯಾವತ್ತೂ ಕೇಳಲ್ಲ. ಸೊ ಲಕ್ಷ್ಮಿಗೆ ಏನ್ ಇಷ್ಟ? ಲಕ್ಷ್ಮಿಗೆ ಒಬ್ಬಟ್ಟು, ಅದ್ರಲ್ಲೂ ಹೂರ್ಣ ಅಂದ್ರೆ ಲಕ್ಷ್ಮಿಗೆ ತುಂಬಾನೇ ಇಷ್ಟ. ಸೊ ನಿಮ್ಗೆ ಒಬ್ಬಟ್ಟು ಮಾಡಕ್ ಟೈಮ್ ಸಿಗ್ಲಿಲ್ಲ ಅಂತಂದ್ರೆ ಹೂರ್ಣ ಮಾಡಿ, ಹೂರ್ಣನೇ ನೈವೇದ್ಯ ಮಾಡಿ. ಇಲ್ವಾ ಟೈಮ್ ಇದೆ ಅಂತಂದ್ರೆ ಆರಾಮಾಗಿ ಒಬ್ಬಟ್ಟು ಮಾಡಿ. ಅದ್ರ ಜೊತೆಗೆ ಪುಳಿಯೋಗರೆ ಅಂದ್ರೆ ತಾಯಿಗೆ ತುಂಬಾ ಫೇವರೇಟ್. ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಪುಳಿಯೋಗರೆ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ಕಡ್ಲೆ ಸಕ್ಕರೆ, ಕಡ್ಲೆ ಹಿಟ್ಟು ಮತ್ತೆ ಸಕ್ಕರೆ, ಅದ್ರದ್ದು ಕಡ್ಲೆ ಹಿಟ್ಟು ಸಕ್ಕರೆ ಅಂತ ಮಾಡ್ತೀವಲ್ವಾ, ಸೊ ಅದನ್ನು ನೈವೇದ್ಯ ಮಾಡ್ಕೋಬಹುದು. ಅಥವಾ ಏನೂ ಆಗ್ಲಿಲ್ಲ, ನಮ್ಗೆ ಟೈಮೇ ಇಲ್ಲ ಅಂತಂದ್ರೆ ತಾಯಿಗೆ ಬರೀ ಹಾಲು, ಅಂದ್ರೆ ಮಾಮೂಲಿ ಹಾಲು ತಗೊಂಡ್ಬರ್ತೀವಲ್ವಾ, ಅದರಲ್ಲೂ ಹಸುವಿನ ಅಂದ್ರೆ ಹಳ್ಳಿಗಳ ಕಡೆ ಎಲ್ಲ ಸಿಗುತ್ತಲ್ವಾ ಕರ್ದಿರೋ ಹಾಲು, ಸೊ ಅದನ್ನ ಇಟ್ರು ದೇವರಿಗೆ ತಾಯಿ ಸಂತೃಪ್ತಿ ಆಗ್ತಾಳೆ. ಸೊ ಇದು ನೈವೇದ್ಯಕ್ಕಾಯ್ತು. ಇನ್ನ ನಾವು ಜೋಡಿಸ್ಕೋಬೇಕಾದ್ರೆ ದುಡ್ಡು, ಅಂದ್ರೆ ವರಮಹಾಲಕ್ಷ್ಮಿ ಅಂತಂದ್ರೇನು ವರ ಕೊಡೋಳು. ಸೊ ನಾವು ಅವಳಿಗೆ ಏನೇನೋ ಕೊಡ್ತೀವೋ ರಿಟರ್ನ್ ನಮಗೆ ಕೊಡ್ತಾಳೆ ತಾಯಿ, ಅದಕ್ಕಿಂತ ಜಾಸ್ತಿ ಕೊಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾವು ಅವಳಿಗೆ ಪೂಜೆನ ಮಾಡ್ತೀವಿ. ಸೊ ದುಡ್ಡನ್ನ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಒಂದು ತಟ್ಟೆ ಅಥವಾ ಒಂದು ಬೌಲ್ ಅದರಲ್ಲಿ ಹಾಕ್ಬಿಟ್ಟು ದೇವ್ರನ್ನ ಇಡಿ. ಸೊ ಇದಕ್ಕಿಂತ ಮುಂಚೆ ನಾವು ಪ್ರತಿ ಪೂಜೆನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರ ಪೂಜೆ ಫಸ್ಟ್ ಮಾಡ್ತೀವಲ್ವಾ? ಗಣೇಶನ್ ಪೂಜೆ. ಹೌದು. ಸೊ ಗಣೇಶನ್ ಪೂಜೆ ಫಸ್ಟ್ ಮಾಡ್ಕೊಂಬಿಡಿ. ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಗಣೇಶನ್ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, ಒಂದು ಸಗಣಿಯಿಂದ ನಾವು ಗಣೇಶನ್ ಪೂಜೆ ಮಾಡ್ಕೋಬಹುದು. ಸಗಣಿ ಸಿಗ್ಲಿಲ್ವಾ ಅರಿಶಿನ ಉಂಡೆ ಮಾಡ್ಕೊಂಡು ಗಣೇಶನ್ ಹೆಸರು ಹೇಳಿ ಅದಕ್ಕೆ ಗರ್ಕೆನ ಇಟ್ಬಿಟ್ಟು ಗಣೇಶನ್ ಪೂಜೆನ ಮಾಡ್ಕೋಬಹುದು. ನಾನ್ ಯೂಶಲಿ ಹೆಂಗ್ ಮಾಡ್ತೀನಿ ಅಂತಂದ್ರೆ, ಮಾಮೂಲಿ ನಾವು ದೇವ್ರಿಗೆ ದುಡ್ಡು ಇಡ್ತೀವಲ್ವಾ, ದುಡ್ಡು ಮಧ್ಯದಲ್ಲಿ ಗಣೇಶನ್ ಇಡ್ತೀನಿ. ಅಂದ್ರೆ ಸಗಣಿ ತಗೊಂಡ್ ಬಂದು ಅದಕ್ಕೆ ಮಾಮೂಲಿ ಒಂದು ಎಲೆಯಲ್ಲಿ ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ನಾವು ಗರ್ಕೆ ಇಟ್ಬಿಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಫಸ್ಟ್ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಸೊ ಅದಂತೂ ಮರೀಲೇಬೇಡಿ, ಫಸ್ಟ್ ಗಣೇಶನ ಪೂಜೆ ಮಾಡ್ಕೋಬೇಕು. ಗಣೇಶ ಅಂತ ತಕ್ಷಣ ನಾನು ಗಣೇಶನ ವಿಗ್ರಹ ಇಡಿ ಅಂತ ಹೇಳ್ತಾ ಇಲ್ಲ, ಇದ್ರೆ ಇಡಿ ಒಳ್ಳೇದೇನೆ. ಇಲ್ಲ ಅಂತ ಅಂದ್ರೆ ನೀವು ಮಾಮೂಲಿ ಸಗಣಿನ, ಯಾಕಂದ್ರೆ ಗಣೇಶನ್ಗೆ ತುಂಬಾನೇ ಇಷ್ಟ ಸಗಣಿ ಮತ್ತೆ ಗರ್ಕಿ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ಮನೆಗ್ ಬಂದಿರೋ ಮುತ್ತೈದೆಯರಿಗೆ ಏನ್ ಕೊಡ್ಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ. ಹೌದು, ಮನೆಗೆ ಬಂದಿರೋ ಮುತ್ತೈದೆಯರಿಗೆ ಫಸ್ಟ್ ಅರಿಶಿನ, ಕುಂಕುಮ, ಹೂವು ಜೊತೆಗೆ ವಿಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು ಇಡಿ. ದಯವಿಟ್ಟು 1 ಇಡಬೇಡಿ, 2 ಬಾಳೆಹಣ್ಣು. ನಿಮ್ ಕೈಲಾದ್ರೆ ತೆಂಗಿನಕಾಯಿ ಒಂದು ಬ್ಲೌಸ್ ಪೀಸ್ ಮತ್ತೆ ಬಳೆ, ಇಷ್ಟನ್ನು ಕೊಟ್ಟಿ ಬಂದಿರೋ ಮುತ್ತೈದೆನ ಮಹಾಲಕ್ಷ್ಮಿ ಅನ್ಕೊಂಡು ಆ ತಾಯಿಗೆ ನಾವು ಮಡ್ಡು ಉಣ್ಬೇಕು. ಸೊ ಇದು ನಾವು ಕುಂಕುಮ ಕೊಡ್ಬೇಕಾಗಿರೋದು. ಅದಾದ್ಮೇಲೆ ನೆಕ್ಸ್ಟ್ ಮಹಾಲಕ್ಷ್ಮಿಗೆ ನಾವು ಮಡ್ಲಕ್ಕಿ ಹೇಗ್ ಕಟ್ಟೋದು. ಮಡ್ಲಕ್ಕಿ ನಿಮ್ ನಾರ್ಮಲ್ ಆಗಿ ಹೆಂಗ್ ಕಟ್ತೀರಾ ಎಲ್ಲರಿಗೂ ಅದೇ ತರ ತಾಯಿಗೆ ಮಡ್ಲಕ್ಕಿ ಕಟ್ಟೋದು. ಮಾಮೂಲಿ 2 ಕೊಬ್ಬರಿ ಬಟ್ಲು, 1 ಬೆಲ್ಲ ಮತ್ತೆ ಅಕ್ಕಿ, ಎಲೆ, ಅಡಿಕೆ
ಬಾಳೆಹಣ್ಣು ಇಷ್ಟನ್ನು ಒಂದು ಬ್ಲೌಸ್ ಪೀಸ್ ತಗೊಂಡು ಆ ತಾಯಿ ಹತ್ರ ಇಟ್ಟು ಆ ತಾಯಿಗೆ ಕಟ್ಟಬೇಕು. ಅಂದ್ರೆ ಸ್ವಲ್ಪ ಜನ ಮಡ್ಲಕ್ಕಿನ ಕಟ್ತಾರೆ ಮಹಾಲಕ್ಷ್ಮಿಗೆ, ಬಟ್ ನಾನ್ ಮಡ್ಲಕ್ಕಿನ ಕಟ್ಟಲ್ಲ. ಯಾಕಂದ್ರೆ ನಮ್ಮಮ್ಮ ನನಗೆ ಕಟ್ಟಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ, ಹಾಗಾಗಿ ನಾನ್ ಕಟ್ಟಲ್ಲ. ಬಟ್ ನಿಮ್ಗೆ ಏನಾದ್ರು ಕಟ್ಟಬೇಕು ಅಂತಂದ್ರೆ ಇದೇ ರೀತಿಲೇ ಕಟ್ಬೇಕು. ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸ್ ಮನೆ ನೋಡಿದೀನಿ, ಮತ್ತೆ ಇಲ್ಲೇನೋ ನೈಬರ್ಸ್ ಅಲ್ಲೆಲ್ಲ ನೋಡಿದೀನಿ, ಅವ್ರು ಅದೇ ತರ ಕಟ್ತಾರೆ. ಬಟ್ ನಮ್ಮಮ್ಮ ಏನ್ ಹೇಳ್ತಾರೆ ಅಂತಂದ್ರೆ, ಮಡ್ಲಕ್ಕಿ ಕಟ್ಟೋದು ಯಾರಿಗೇನು, ಹೊರಗಡೆ ಹೋಗ್ಬಿಡ್ತಾರೆ, ಲಕ್ಷ್ಮಿ ನಮ್ಮನೇಲೆ ಇರ್ಬೇಕಲ್ವಾ, ನಮ್ಮನೆ ಇಡ್ಲಿ ಅಂತ ಅಲ್ವಾ ನಾವು ಪೂಜೆ ಮಾಡೋದು, ಆಗ ಮಡ್ಲಕ್ಕಿ ಏನ್ ಕಟ್ಟಕ್ ಹೋಗ್ಬೇಡ. ಮಾಮೂಲಿ ಕಡ್ಲೆ ತುಂಬಿಟ್ಟು ಒಂದ್ ಬೌಲ್ಗೆ ಕಡ್ಲೆ ತುಂಬಿ ಅದ್ರ ಮೇಲೆ ಬೆಲ್ಲ ಮತ್ತೆ ಕೊಬ್ಬರಿ ಬಟ್ಲೆನ ಇಟ್ಬಿಟ್ಟು ದುಡ್ಡು ಇಟ್ಬಿಟ್ಟು ಮಾಡು ಸಾಕು, ಬಟ್ ಮಡ್ಲಕ್ಕಿ ಕಟ್ಬೇಡ ಅಂತ ಹೇಳ್ತಾರೆ. ನಾನು ಅದನ್ನ ನಾನು ಅದೇ ತರ ಮಾಡೋದು. ಬಟ್ ನಾನ್ ನಿಮ್ಗೆ ಅದೇ ತರ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ನಾನ್ ಮಾಡೋ ರೀತಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಜನ ಮಡ್ಲಕ್ಕಿ ಕಟ್ತಾರೆ, ನಿಮ್ಗೆ ಇಷ್ಟ ಅಂದ್ರೆ ಕಟ್ಟಿ. ಸೊ ಕಟ್ಟೋ ರೀತಿ ಈ ತರ ಇರುತ್ತೆ. ಸೊ ಇದೆಲ್ಲ ಆಯ್ತು, ಪೂಜೆನೂ ಆಯ್ತು, ನೈವೇದ್ಯ ಆಯ್ತು, ಕೊನೆಗೆ ಮಂಗಳಾರತಿನೂ ಆಯ್ತು, ಎಲ್ಲ ಆಯ್ತಪ್ಪ. ಶುಕ್ರವಾರ ಆಯ್ತು. ಸೊ ಎಲ್ಲರಿಗೂ ಬಂದ್ರು, ಮುತ್ತೈದೆಯರಿಗೆ ಕುಂಕುಮನು ಕೊಟ್ರಿ, ಎಲ್ಲ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟು ಸಂಜೆ ಒಂದು 5 ಗಂಟೆ ಟೈಮಲ್ಲಿ ದೇವ್ರಿಗೆ ದೃಷ್ಟಿನ ತೆಗಿಬೇಕು. ಒಂದು 5-5:30 ಮುಸ್ಸಂಜೆ ಟೈಮಲ್ಲಿ ನಾವು ದೇವ್ರಿಗೆ ದೃಷ್ಟಿನ ತೆಗಿಬೇಕು. ಯಾಕೆ ದೃಷ್ಟಿ ತೆಗಿಬೇಕು ದೇವ್ರಿಗೆ? ಯಾಕೆಂದ್ರೆ ಎಲ್ಲಾರ ಕಣ್ಣು ಒಂದೇ ತರ ಇರೋದಿಲ್ಲ. ಒಬ್ರದ್ದು ಒಳ್ಳೆ ಕಣ್ಣಿರುತ್ತೆ, ಒಬ್ರದ್ದು ಕೆಟ್ಟ ಕಣ್ಣಿರುತ್ತೆ, ಯಾಕಲ್ವಾ? ಸೊ ಹಾಗಾಗಿ ದೇವ್ರಿಗೆ ದೃಷ್ಟಿನ ನಿವಾರಿಸಿ ನಾವು ಆಚೆಗೆ ಹಾಕ್ಬೇಕು. ದೃಷ್ಟಿ ಮಾಡಕ್ಕೆ ಏನೇನ್ ಮಾಡ್ಕೋಬೇಕು ಅಂತಂದ್ರೆ, ಏನೂ ಮಾಡ್ಕೊಳಂಗಿಲ್ಲ, ಕೆಂಪು ನೀರ್ ಮಾಡ್ಕೋಬೇಕು ಅಷ್ಟೇನೆ. ದೇವ್ರಿಗೆ ಕೆಂಪು ನೀರ್ ಮಾಡ್ಕೊಂಡು ದೇವ್ರ ಹೆಸರಲ್ಲಿ 3 ಸತಿ ದೃಷ್ಟಿನ ತೆಗ್ದಿ ಮನೆಯಿಂದ ಆಚೆ ಹೊಸ್ಲು ಮುಂದೆ ನಾವು ಹಾಕ್ಬೇಕು. ಅದಾದ್ಮೇಲೆ ನಾವು ಇನ್ನೊಂದು ಪೂಜೆ ಮಾಡ್ಬೇಕು. ಅಂದ್ರೆ ಅದು 2ನೇ ಪೂಜೆ. ಸಂಜೆ ನಾವೇನ್ ಮಾಡ್ತೀವಿ ಅದು 2ನೇ ಪೂಜೆ. 2ನೇ ಪೂಜೆ ಮಾಡ್ಬೇಕಾದ್ರೂ ನಾವು ದೇವ್ರಿಗೆ ನೈವೇದ್ಯ ಮಾಡ್ಬೇಕು. ನೈವೇದ್ಯ ಅಂದ್ರೆ ಏನೇನೋ ಅಂತಲ್ಲ, ನಮ್ ಕೈಲಿ ಏನಾಗುತ್ತೆ, ಇವಾಗ ಹಣ್ಣು ತುಪ್ಪ ಮಾಡ್ಕೋಬಹುದು ಅಥವಾ ಸಿಹಿ ಅವಲಕ್ಕಿ. ಸೊ ಆತರ ಅದನ್ನ ಮಾಡ್ಕೊಂಡು 2ನೇ ಪೂಜೆ ಮಾಡ್ಬೇಕು. ಸಂಜೆ ಎಲ್ಲ ಆಯ್ತು, ನೀವು ಬೇರೆಯವ್ರ ಮನೆಗೆ ಹೋಗ್ತೀರಾ, ಕುಂಕುಮಕ್ಕೆ ಹೋಗ್ತೀರಾ, ಎಲ್ಲಾರು ಬರ್ತಾರೆ, ಎಲ್ಲ ಆಯ್ತಲ್ವಾ. 2ನೇ ಪೂಜೆನೂ ಆಯ್ತು. ನೆಕ್ಸ್ಟ್ ನೈಟ್ ಅಂದ್ರೆ ನೀವೇನಾದ್ರೂ ಶುಕ್ರವಾರನೇ ಕಲಶ ಸಡ್ಲಿಸ್ತೀನಿ ಅನ್ನೋರಿದ್ರೆ 3ನೇ ಪೂಜೆ ಮಾಡಿ ನೀವು ಕಲಶನ ಸಡ್ಲಿಸ್ಬೋದು. ಇಲ್ವಾ ನಾನು ಇವತ್ತು ಅಂದ್ರೆ ಹಬ್ಬದ ದಿನನೇ ನಾನು ಕಲಶ ಸಡ್ಲಿಸಲ್ಲ ಅನ್ನೋರು ಭಾನುವಾರ 3 ದಿನಕ್ಕೆ ಸಡ್ಲಿಸ್ಬೋದು ಅಥವಾ 5 ದಿನಕ್ಕೆ ಸಡ್ಲಿಸ್ಬೋದು. ಸೊ ನಿಮ್ ಇಷ್ಟ, ಯಾವಾಗ ಸಡ್ಲಿಸ್ಬೇಕು ಅನ್ಕೊಂಡಿದ್ರೆ ಅದು ನಿಮ್ ಇಷ್ಟ. ಒಂದು ಶುಕ್ರವಾರ ನೈಟೇ ಸಡ್ಲಿಸ್ಬೋದು, ಇಲ್ಲ ಭಾನುವಾರ ಸಡ್ಲಿಸ್ಬೋದು, ಇಲ್ಲ 5 ದಿನಕ್ಕೆ ಸಡ್ಲಿಸ್ಬೋದು. 5 ಅಂತಂದ್ರೆ ಸೋಮವಾರ ಮಂಗಳವಾರಕ್ಕೆ ಸಡ್ಲಿಸ್ಬೋದು. ಯೂಶುವಲಿ ಮಂಗಳವಾರ ಯಾರು ಸಡ್ಲಿಸಕ್ ಹೋಗಲ್ಲ, ಯಾಕಂದ್ರೆ ದೇವಿ ವಾರ. ಸಡ್ಲಿಸಿದ್ರೆ ಭಾನುವಾರ, ತುಂಬಾ ಜನ ಭಾನುವಾರನೇ ಸಡ್ಲಿಸೋದು. ಯಾಕಂದ್ರೆ ತುಂಬಾ ಜನ ಶ್ರಾವಣ ಮಾಡ್ತಾರೆ, ಅಂದ್ರೆ ಶನಿವಾರ ಶ್ರಾವಣ ಮಾಡ್ತಾರೆ. ಶನಿವಾರ ಯಾರು ಮಾಡ್ತಾರೆ ಅಂತಂದ್ರೆ ಮಹಾಲಕ್ಷ್ಮಿ ಗಂಡ ಯಾರು, ಗೋವಿಂದ. ಶ್ರಾವಣ ಶನಿವಾರದಲ್ಲಿ ಅವರು ಮನೆಗೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಯಾರು ಶನಿವಾರ ಸಡ್ಲಿಸಕ್ ಹೋಗಲ್ಲ, ಅಂದ್ರೆ ಶುಕ್ರವಾರನೇ ಸಡ್ಲಿಸಕ್ ಹೋಗಲ್ಲ, ಶನಿವಾರನು ದೇವ್ರನ್ನ ಇಟ್ಟು ಭಾನುವಾರ ಸಡ್ಲಿಸ್ತಾರೆ. ಭಾನುವಾರ ಯಾವ ಟೈಮಲ್ಲಿ ನಾವು ಸಡ್ಲಿಸ್ಬೇಕು, ಹೆಂಗ್ ಸಡ್ಲಿಸ್ಬೇಕು ಅಂತ ಹೇಳ್ತೇನೆ. ಸೊ ಭಾನುವಾರ ನಾರ್ಮಲ್ ಆಗಿ ಪೂಜೆ ಮಾಡ್ತೀರಾ, ಬೆಳಿಗ್ಗೆ ಎದ್ದು ನಿಮ್ಮನೆ ದೇವ್ರ ಪೂಜೆ ಮಾಡ್ತೀರಾ, ಅದಾದ್ಮೇಲೆ ಮಹಾಲಕ್ಷ್ಮಿಗೂ ಪೂಜೆ ಮಾಡ್ತೀರಾ. ಪೂಜೆ ಎಲ್ಲ ಮಾಡಿದಾದ್ಮೇಲೆ ಒಂದು ಒಳ್ಳೆ ಗಳಿಗೆನ ನೋಡ್ಕೊಳ್ಳಿ. ನೀವೇನು ಐನೋರ್ಗೆ ಫೋನ್ ಮಾಡಿ ಕೇಳ್ಬೇಕಂತ ಇಲ್ಲ, ಕ್ಯಾಲೆಂಡರ್ ಅಲ್ಲಿ ಎಲ್ಲಾ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮೊಬೈಲಲ್ಲೂ ಕೂಡ ನಮ್ಗೆ ಯಾವ್ದು ಒಳ್ಳೆ ಟೈಮಿಂಗ್ಸ್ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಸೊ ಅದನ್ನು ನಾವು ನೋಡ್ಕೊಬಹುದು. ನೋಡ್ಕೊಂಡು ಒಳ್ಳೆ ಟೈಮಲ್ಲಿ, ಅಂದ್ರೆ ಯಾವ್ದೇ ತರ ಕಾಲ ಇರಬಾರ್ದು, ಯಾವ್ದೇ ತರ ಕಾಲ ಇಲ್ಲದೆ ಇರೋ ಟೈಮಲ್ಲಿ ನಾವು ದೇವ್ರನ್ನ ಸಡ್ಲಿಸ್ಬೇಕು. ಅತಿ ಮುಖ್ಯವಾಗಿ ದೇವ್ರನ್ನ ಸಡ್ಲಿಸ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಮುಂದಗಡೆ ಡೋರ್ನ ಓಪನ್ ಮಾಡಬೇಡಿ. ಯಾಕಂದ್ರೆ ಲಕ್ಷ್ಮಿ 3 ದಿನದಿಂದ ಮನೇಲೇ ಇರ್ತಾಳೆ, ಸಡ್ಲಿಸ್ ತಕ್ಷಣ ಹೋಗ್ಬಿಟ್ರೆ ಹಿಂಗೆ ಅಲ್ವಾ? ಲಕ್ಷ್ಮಿ ನಮ್ಮ ಮನೇಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ವಾ? ಸೊ ಹಾಗಾಗಿ ಡೋರ್ ಹಾಕೊಂಡು ಸಡ್ಲಿಸ್ಬೇಕು. ಒಳ್ಳೆ ಟೈಮ್ ನೋಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ಸಡ್ಲಿಸ್ಬೇಡಿ. ಪೂಜೆ ಮಾಡಿ 1 ಅವರ್ ಬಿಟ್ಟಾದ್ಮೇಲೆ ಟೈಮ್ ನೋಡ್ಕೊಂಡು ದೇವ್ರನ್ನ ಸಡ್ಲಿಸಿದಾದ್ಮೇಲೆ ನಿಮ್ಗೆ ಏನಾದ್ರು ಟೈಮ್ ಸಿಕ್ತು ಅಂತಂದ್ರೆ ಒಂದ್ ಅರ್ಧ ಗಂಟೆ ಬಿಟ್ಬಿಟ್ಟು ಎಲ್ಲಾನು ತೆಗಿಬಹುದು, ತಗ್ಕೊಂಡ್ಬಿಡ್ಬೋದು. ಇಲ್ಲ ಟೈಮ್ ಇದೆ, ನಾನು ಆಮೇಲೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಅಥವಾ ಇನ್ನೇನೋ ಕೆಲಸ ಮಾಡ್ಕೊಂತೀನಿ ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ಬಿಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೂ ಕೂಡ ನೀವು ಅದನ್ನ ತೆಗ್ದಿ ದೇವ್ರನ್ನ ತೆಗಿಬಹುದು. ತೆಗ್ದಿದಾದ್ಮೇಲೆ ಹೂವೆಲ್ಲ ಇಲ್ಲಿ ಹಾಕ್ಬೇಕು. ಇವಾಗ ಬೆಂಗಳೂರಲ್ಲಂತೂ, ನಾವು ಇರೋದು ಬೆಂಗಳೂರಲ್ಲೇನೆ, ನಮ್ಗೆ ಎಲ್ಲಿ ಹಾಕ್ಬೇಕು ಅನ್ನೋ ಆಪ್ಷನ್ ಇಲ್ಲ.
ಸೊ ಏನ್ ಮಾಡಕ್ಕಾಗುತ್ತಲ್ವಾ, ಒಂದನ್ನೆಲ್ಲ ಕವರ್ ಒಳಗಡೆ ಇಟ್ಟು, ದೇವ್ರದನ್ನೇ ಕವರ್ ಒಳಗಡೆ ಹೂನ ಇಟ್ಟು ನಾವು ಕಸಕ್ ಹಾಕ್ಲೇಬೇಕಾಗುತ್ತೆ. ಇಲ್ಲ ಅಮ್ಮನ ಮನೆಯೆಲ್ಲ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಅವ್ರದ್ದೇ ಅದು ಹೂವು ಮಾಮೂಲಿ ಹಿಂದಗಡೆ ಇದೆ, ಸೊ ಹೂವಿನ ಗಿಡಗಳು ಹಾಕೊಂಡಿದ್ದಾರೆ, ಅಲ್ಲಿಗೆ ಹಾಕ್ತಾರೆ. ಮತ್ತೆ ಕಳಶದ ನೀರು ಏನ್ ಮಾಡ್ಬೇಕು, ಕಳಶದ ನೀರು ಎಲ್ಲಿಗೆ ಹಾಕ್ಬೇಕು ಅನ್ನೋದು ಡೌಟ್. ಕಳಶದ ನೀರು ಎಲ್ಲಿಗೆ ಹಾಕ್ಬೇಕು ಅಂತಂದ್ರೆ, ಯಾರು ತುಳಿಬಾರ್ದು, ತುಳಿದೇ ಇರೋ ಜಾಗದಲ್ಲಿ ಹೋಗಿ ನಾವು ಕಳಶದ ನೀರ್ನ ಹಾಕ್ಬೇಕಾಗುತ್ತೆ. ಸೊ ಈ ಕಳಶದ ನೀರ್ ಅಂತಲ್ಲ, ಪ್ರತಿ ವಾರನೂ ನಾವು ಕಳಶ ಚೇಂಜ್ ಮಾಡ್ತಾ ಇದ್ರೆ ಆ ನೀರ್ನು ಅಷ್ಟೇ ತುಳಿದೇ ಇರೋ ಜಾಗಕ್ಕೆ ಹೋಗಿ ಗಿಡಕ್ಕೆ ಹೋಗಿ ನಾವು ಹಾಕ್ಬೇಕಾಗುತ್ತೆ. ಮತ್ತೆ ಅದ್ರೊಳಗಡೆ ಇರೋದು ಕಾಯಿನ್ ಮಾತ್ರ ಎತ್ಕೊಂಡು, ಕಾಯಿನು ಮತ್ತೆ ಅಡಿಕೆ ಇದೆರಡನ್ನ ನಾವು ಇಟ್ಕೊಂಡು ಇನ್ ಮಿಕ್ಕಿದ್ದನ್ನೆಲ್ಲ ನಾವು ಗಿಡಗಳಿಗೆ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ದೇವ್ರಿಗೆ ಹಾಕಿರೋ ಸೀರೆನ ಮನೆ ಯಾಕೆ ಪೂಜೆ ಮಾಡ್ತೀರೋ ಅವರೇ ಉಟ್ಕೋಬೇಕು. ಮತ್ತೆ ಹಾಕಿರೋ ಜ್ಯುವೆಲರ್ಸ್ ಎಲ್ಲಾನು ನೀವೇ ಹಾಕೊಂಡು ಒಂದ್ಸತಿ ಕ್ಲೀನ್ ಆಗಿ ರೆಡಿ ಆಗಿ, ಅದೇ ತರ ದೇವ್ರಿಗೆ ಹೆಂಗ್ ಅಲಂಕಾರ ಮಾಡಿರ್ತೀರೋ ಅದೇ ತರ ರೆಡಿ ಆಗ್ಬೇಕು. ಅಂದ್ರೆ ದೇವ್ರಿಗೆ ಕೊಟ್ಟಿರೋದನ್ನ ನಾವು ಹಾಕೋಬೇಕಲ್ವಾ, ಅವಾಗ ತಾನೇ ನಮ್ಗೆ ಒಳ್ಳೇದಾಗೋದು. ಸೊ ಹಾಗಾಗಿ ಅದನ್ನೆಲ್ಲ ನೀವು ಹಾಕೊಬೇಕು. ಅದಾದ್ಮೇಲೆ ಲಕ್ಷ್ಮೀ ಪೂಜೆ. ಸೊ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನನಗ್ ಗೊತ್ತಿರೋ ಒಂದಿಷ್ಟು ವಿಚಾರನ ನಿಮ್ ಮುಂದೆ ನಾನು ಹೇಳ್ಕೊಂತ ಇದ್ದೀನಿ. ಸೊ ಏನಾದ್ರೂ ತಪ್ಪಾಗಿದ್ರೆ ಹೇಳಿ, ನಿಮ್ ತಂಗಿನೋ ನಿಮ್ ಅಕ್ಕನೋ ಅಥವಾ ನಿಮ್ ಫ್ರೆಂಡೋ ಏನೋ ತಪ್ಪು ಮಾಡಿದ್ಲು ಅಂತ ಹೇಳ್ಕೊಂಡು ಹೊಟ್ಟೆಗೆ ಹಾಕೊಂಡು ಸಹಿಸ್ಕೊಳ್ಳಿ. ಅಥವಾ ಹೇಳ್ಕೊಡ್ಬೇಕು ಅನ್ನಂಗಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸಜೆಷನ್ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಯಾರು ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ಸೊ ಅವ್ರಿಗೆಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಭೀಮ್ನ ಅಮಾವಾಸ್ಯೆ ಬರ್ತಾ ಇದೆ. ಸೊ ಆ ಭೀಮ್ನ ಅಮಾವಾಸ್ಯೆನ ಯಾವ ತರ ಪೂಜೆ ಮಾಡ್ಬೇಕು, ಯಾರ್ಯಾರು ಪೂಜೆ ಮಾಡ್ಬೇಕು, ಯಾರ್ಯಾರು ಪೂಜೆ ಮಾಡಬಾರ್ದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಭೀಮ್ನ ಅಮಾವಾಸ್ಯೆ ಯಾವಾಗ ಅಂತಂದ್ರೆ ಭಾನುವಾರ ಬರ್ತಾ ಇದೆ. ಸೊ ಭಾನುವಾರ ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಅದು ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಹ್ಯಾಪಿ ವರಮಹಾಲಕ್ಷ್ಮಿ ಇನ್ ಅಡ್ವಾನ್ಸ್.